ನಿಶ್ಶಬ್ದವಾದ ಒಂದು ಹಳ್ಳಿಯಲ್ಲಿ ಸಂಕ್ರಾಂತಿಯ ಗಾಳಿಪಟಗಳು ಆಕಾಶವನ್ನು ಮುಟ್ಟುತ್ತಿದ್ದಾಗ, ಬಂಗಾರದಂತೆ ಹೊಳೆಯುವ ಕಬ್ಬು ಗದ್ದೆಗಳು ಅಲೆಯಂತೆ ಅಲೆಯುತ್ತಿದ್ದಾಗ, ಒಂದು ಬೀಳುವ ನಕ್ಷತ್ರದ ಕೆಳಗೆ 2 ಜವಳಿ ಗೂಳಿ ಮರಿಗಳು ಹುಟ್ಟಿದವು. ಅವರ ಹೆಸರುಗಳು ಸೂರ್ಯ ಮತ್ತು ಚಂದ್ರ. ಮೊದಲ ಹೆಜ್ಜೆಯಿಂದಲೇ ಅವರು ಒಂದೇ ಹೃದಯದಿಂದ ನಡೆಯುವಂತೆ ಒಟ್ಟಿಗೆ ಸಾಗುತ್ತಿದ್ದರು. ಹಳ್ಳಿಯವರು ಅವರನ್ನು ಸಂಕ್ರಾಂತಿ ಹಬ್ಬದ ರಥಗಳನ್ನು ಎಳೆಯಲು ಬೆಳೆಸಿದರು. ಆದರೆ ಅವರ ಆತ್ಮಗಳೊಳಗೆ ಅತಿ ಪುರಾತನವಾದ ಒಂದು ಶಕ್ತಿ ನೆಲೆಯಿಟ್ಟಿದೆ ಎಂಬುದನ್ನು ಯಾರಿಗೂ ಗೊತ್ತಿರಲಿಲ್ಲ. ಪ್ರತಿ ರಾತ್ರಿ ದೇವಾಲಯದ ಗಂಟೆಗಳು ಮೌನವಾಗುತ್ತಿದ್ದಾಗ, ದೀಪಗಳ ಬೆಳಕು ಮೃದುವಾಗುತ್ತಿದ್ದಾಗ, ಭೂಮಿ ಅವರ ಕಾಲಡಿಯಲ್ಲಿ ಗುನುಗುತ್ತಿತ್ತು. ಭೂಮಿಯೇ ಅವರ ಹೆಸರುಗಳನ್ನು ಕರೆದಂತೆ. ಸೂರ್ಯ ಧೈರ್ಯಶಾಲಿ, ಕುತೂಹಲದಿಂದ ತುಂಬಿದವನು. ಜನರ ಚಪ್ಪಾಳೆ, ಕೀರ್ತನೆ ಅವನಿಗೆ ತುಂಬಾ ಇಷ್ಟ. ಚಂದ್ರ ಮೃದುವಾದವನು, ಶಾಂತ ಕಣ್ಣುಗಳು, ಹಳ್ಳಿಯನ್ನು ಕಾಪಾಡುವಂತೆ ಸದಾ ನೋಡುತ್ತಾನೆ. ಅವರು ವಿಭಿನ್ನರು, ಆದರೆ ಅದೃಶ್ಯವಾದ ಒಂದು ವಾಗ್ದಾನದಿಂದ ಒಟ್ಟಾಗಿ ಬಂಧಿತರಾಗಿದ್ದರು. ಸಂಕ್ರಾಂತಿ ಬಂದಾಗ ಹಳ್ಳಿ ಭವ್ಯ ಹಬ್ಬಕ್ಕೆ ಸಿದ್ಧವಾಯಿತು. ಆದರೆ ಹೊಲಗಳ ಅಡಿಯಲ್ಲಿ ಒಂದು ಪುರಾತನ ಛಾಯೆ ಎಚ್ಚರಗೊಂಡಿತು. ನದಿ ಅಶಾಂತವಾಯಿತು, ಭೂಮಿ ಬಿರುಕು ತಾಳಿತು. ಮನುಷ್ಯರಿಗೆ ಕಾಣಲಿಲ್ಲ, ಆದರೆ ಜವಳಿ ಗೂಳಿಗಳಿಗೆ ಎಲ್ಲವೂ ಗೊತ್ತಿತ್ತು. ಒಂದು ಬೆಳಗ್ಗೆ ಸೂರ್ಯ ಹಬ್ಬದ ವೇದಿಕೆಗೆ ಸೆಳೆಯಲ್ಪಟ್ಟನು. ಹೂಮಾಲೆ, ಬಣ್ಣದ ಬಟ್ಟೆ, ಪ್ರಶಂಸೆ, ಚಪ್ಪಾಳೆ. ಮೊದಲ ಬಾರಿ ಅವನ ಹೃದಯದಲ್ಲಿ ಗರ್ವ ಮಿಂಚಿತು. ಆದರೆ ಚಂದ್ರ ದೂರದಿಂದ ನೋಡುತ್ತಾ ಒಂದು ಅಪಾಯ ಹಬ್ಬದ ಬೆಳಕಿನೊಳಗೆ ಮರೆಮಾಡಿಕೊಂಡಿದೆ ಎಂದು ಅರಿತನು. ಆ ರಾತ್ರಿ ಭೂಮಿ ಕಂಪಿಸಿತು. ಹಳ್ಳಿಯ ಕೆಳಗೆ ಒಂದು ದೊಡ್ಡ ಬಿರುಕು ತೆರೆದು ನದಿಯನ್ನು ನುಂಗಲು ಸಿದ್ಧವಾಯಿತು. ಭೂಮಿ ಜವಳಿ ಗೂಳಿಗಳನ್ನು ಕರೆದಂತೆ ತೋಚಿತು. ಆದರೆ ಸೂರ್ಯ ಜನರ ಬೆಳಕು ಮತ್ತು ಕೀರ್ತನೆಗಳಲ್ಲಿ ತಾನೇ ಕಳೆದು ಹೋದನು. ನದಿ ಕುಸಿಯತೊಡಗಿತು. ಜನರು ಗಾಬರಿಗೊಂಡರು. ಆದರೆ ಚಂದ್ರ ಓಡಿದನು. ಮುರಿಯುತ್ತಿರುವ ಭೂಮಿಯ ಕಡೆಗೆ. ತನ್ನ ಅಣ್ಣ ಒಬ್ಬನೇ ಹೋಗುತ್ತಿರುವುದನ್ನು ನೋಡಿ ಸೂರ್ಯನ ಹೃದಯ ಮುರಿಯಿತು. ಅವನು ತಿರುಗಿದನು ಮತ್ತು ಸಾಧ್ಯವಾದಷ್ಟು ವೇಗವಾಗಿ ಓಡಿದನು. ಇಬ್ಬರೂ ಒಟ್ಟಿಗೆ ಮಹಾ ಬಿರುಕಿನ ಬಳಿ ನಿಂತರು. ಅವರ ಕಾಲುಗಳಿಂದ ಪ್ರಕಾಶ ಹೊರಬಂದಿತು. ಅವರು ಸಾಮಾನ್ಯ ಗೂಳಿಗಳು ಅಲ್ಲ, ಅವರು ಭೂಮಿಯ ರಕ್ಷಕರು. ಲೋಕ ಕುಸಿಯುವಾಗ ಅದನ್ನು ಹಿಡಿದು ನಿಲ್ಲಿಸಲು ಅವರು ಹುಟ್ಟಿದ್ದರು. ತಮ್ಮ ಸಂಪೂರ್ಣ ಶಕ್ತಿ ಮತ್ತು ಪ್ರೀತಿಯನ್ನು ಒಟ್ಟುಗೂಡಿಸಿ ಸೂರ್ಯ ಮತ್ತು ಚಂದ್ರ ಭೂಮಿಯನ್ನು ಒತ್ತಿ ಹಿಡಿದರು. ನದಿ ಮತ್ತೆ ಹರಿಯಿತು. ಭೂಮಿ ಗುಣಮುಖವಾಯಿತು. ಹಳ್ಳಿ ಬದುಕಿತು. ಬೆಳಗ್ಗೆ ಆಯಿತು. ಹಬ್ಬದ ಗಂಟೆಗಳು ಮತ್ತೆ ಮಿಡಿದವು. ಈ ಬಾರಿ ಸೂರ್ಯ ಕೀರ್ತನೆಗಾಗಿ ನೋಡಲಿಲ್ಲ. ಅವನು ಚಂದ್ರನ ಪಕ್ಕದಲ್ಲಿ ನಿಂತನು, ನಿಷ್ಠೆಗೆ ಹೆಮ್ಮೆಪಟ್ಟು. ಮತ್ತು ಪ್ರಕಾಶಮಾನ ಸಂಕ್ರಾಂತಿ ಆಕಾಶದ ಕೆಳಗೆ ಆ ಜವಳಿ ಗೂಳಿಗಳು ಮತ್ತೆ ಒಟ್ಟಿಗೆ ನಡೆದವು. ಯಾಕೆಂದರೆ ನಿಜವಾದ ಗತಿ ಮೆಚ್ಚುಗೆಗಳಲ್ಲಿ ಅಲ್ಲ, ನಾವು ಪ್ರೀತಿಸುವುದನ್ನು ಕಾಪಾಡುವುದಲ್ಲಿದೆ.